ಮಂಜುನಾಥ್ ಅಂತಕ್ಕಂಥವರು ಕರ್ನಾಟಕ ರಾಜ್ಯದ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್. ಅವರು ಹೇಳಿದ್ದಾರೆ, ನಮಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಬಾಕಿ ಹಣ 33,000 ಕೋಟಿ. ನಾವು ಬಡ್ಡಿ ಕಟ್ಟಿ 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 ಸುಸ್ತಾಗಿ ಹೋಗಿದ್ದೀವಿ. ನಮ್ಮ ಹತ್ರ ಕಾಮಗಾರಿಗಳನ್ನು ಮಾಡೋದಕ್ಕೆ ನಮ್ಮ ಹತ್ರ ಹಣನೇ ಇಲ್ಲ. ಹಾಗಾಗಿ ನಾವೀಗ ಕಾಮಗಾರಿಗಳನ್ನು ನಡೆಸೋದನ್ನು ನಿಲ್ಲಿಸ್ತೇವೆ. ಒಂದು ವೇಳೆ ದೀಪಾವಳಿ ಒಳಗಡೆ ಹಣವನ್ನು ರಿಲೀಸ್ ಮಾಡದೆ ಹೋದರೆ ದೀಪಾವಳಿ ನಂತರ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಂಜುನಾಥ್ ಅವರು ಹೇಳಿದ್ದಾರೆ. ಅವರು ಮಾತಾಡ್ತಾ ಹೇಳಿದ್ದಾರೆ ಪ್ರೆಸ್ಗೆ, 60% ಕಮಿಷನ್ ಕೇಳ್ತಾ ಇದ್ದಾರೆ ನಮ್ಮ ಹತ್ರ. ಹಾಗಾಗಿ ನಾನು ಕೇಳೋದಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ, 60% ಕಮಿಷನ್ ನಿಮ್ದು ಕಮಿಷನ್ ಸರ್ಕಾರ ಅಲ್ವಾ? ಹಂಗಾರೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ? ನಮ್ಮನ್ನು 40% ಕಮಿಷನ್ ಸರ್ಕಾರ ಅಂತ ಹೇಳಿದ್ರಿ, ನಿಮ್ದು 60% ಕಮಿಷನ್. ನಮ್ಮ 40% ಕಮಿಷನ್ ಬಗ್ಗೆ ನಿಮಗೆ ಪ್ರೂವ್ ಮಾಡೋಕ್ಕಾಗಿಲ್ಲ. ಕ್ಲೀನ್ ಚೀಟ್ ಕೊಟ್ಟಿದೆ ನೀವೇ ನೇಮಕ ಮಾಡಿರ್ತಕ್ಕಂಥ SIT, ನೀವೇ ಮಾಡಿರ್ತಕ್ಕಂಥ ಒಂದು ತನಿಖಾ ಸಂಸ್ಥೆ ಕ್ಲೀನ್ ಚೀಟ್ ಕೊಟ್ಟಿದೆ. ಆ ಥರದ್ದೇನು ಆರೋಪಗಳಿಲ್ಲ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟೇ ಹೇಳಿದ್ದಾರೆ 60% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕೂಡಲೇ 33,000 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು. ಕಷ್ಟದಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ಗೆ ಸಹಾಯ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.